ಇದು ಉದ್ಧಾರ ಮಾಡುವಂಥದ್ದು ನಮ್ಮ ಇನ್ಕಮ್ ಬರ್ತದೆ ಅಂತೇಳಿ ಅವ್ರು ತಮ್ಮ ಉದ್ಧಾರದ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ದೇಶದ ಬಗ್ಗೆ ಅಲ್ಲ, ಯಾರು ಗ್ಯಾರಂಟಿ ಕೊಡ್ತಾ ಇದ್ದೀವಲ್ಲ ಅಂತೇಳಿ. ಈ ಸಾರಾಯಿ ಚಟಾಕರಿಸಿ ಗ್ಯಾರಂಟಿ ತೊಗೊಂಡು ಏನು ಮಾಡೋದು ಹೇಳ್ರಿ ಅಂಥೇಳಿ ಭಾಳಷ್ಟು ಹೆಣ್ಣುಮಕ್ಕಳು ಭಾಳಷ್ಟು ಮನೆಯವರು ಕೇಳ್ತಾ ಇದ್ದಾರೆ. ಅದಕ್ಕೀಗ ಸುಸಂಧಿ ನಿಮ್ಮ ಯೋಗ್ಯರನ್ನ ನಿಮ್ಮ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ಕಳಿಸಿದ್ರೆ ಆ ಸದಸ್ಯರು ಯೋಗ್ಯರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಮಾಡಿದರೆ ಸಹಜವಾಗಿ ಹೋಗ್ತದೆ. ಇಲ್ಲದ ಬದಲಾವಣೆ ಆಗಬೇಕಾಗಿದೆ. ಈ ದೇಶದಲ್ಲಿ ಅಧಿಕಾರಶಾಹಿ ಆಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲ ಇವು ದುಡ್ಡಿನ ಹಂಚೆ ಸಾರಾಯಿ ಹಂಚೆ ಆಯ್ಕೆ ಆಗೋದ್ರಿಂದಾಗೆ ಅವ್ರ ಪಾಪ ಅದನ್ನು ಮತ್ತೆ ಗಳಿಸೋ ಸಲುವಾಗಿ ಮತ್ತೆ ಕಳ್ಳತನ ಮಾಡಬೇಕಾಗ್ತದೆ. ರಾಜಕೀಯ ಸಲುವಾಗಿ ದುಡ್ಡು ಕೊಡಿಸುವಾಗ ಏನೇನೋ ಮಾಡಬೇಕಾಗ್ತದೆ. ಅದೆಲ್ಲ ಆಗದಂಥ ಒಂದು ವ್ಯವಸ್ಥೆಯನ್ನು ತರುವ ಪ್ರಾಥಮಿಕ ಅಂತಂದ್ರೆ ಗ್ರಾಮ ಪಂಚಾಯತಿ, ಅದರ ತಾಲೂಕು, ನಂತರ ಜಿಲ್ಲಾ ಪಂಚಾಯತಿಗಳು ಇವು ಸ್ವಚ್ಛ ಆಗ್ತಾ ಹೋತಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ನಮ್ಮ ದೇಶ ಸುಭಿಕ್ಷ ಆಗ್ತದೆ, ಸುಂದರ ಆಗ್ತದೆ, ಎರಡು ಮಾತಿಲ್ಲ. ಮತ್ತು ಎಲ್ಲ ಆಯುಷ್ಯ ಹೆಚ್ಚಾಗ್ತದೆ. ಯಾಕಂದ್ರೆ ನಾವು ಸುಮ್ಮನೆ ಆಯುಷ್ಮಾನ್ ಭಾರತ ಆ ಭಾರತ ಈ ಭಾರತ ಅನ್ನೋಕ್ಕಿಂತಲೂ ಇದನ್ನು ಬೇಸಿಕ್ ನಾವು ಮಾಡಿಬಿಟ್ಟವಪ್ಪ ಅಂದ್ರೆ ಬೇಕಾದಾಗ್ತದೆ. ಅದೆಲ್ಲ ಇರಲಿ. ಬಟ್ ನಾವು ಹೇಳ್ಕೊಡೋದು ಈ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಬರುವ ಚುನಾವಣೆ ಇದು ಜನವರಿಯಲ್ಲಿ ಆಗುವಂಥದ್ದು. ಆ ದಿಶೆಯಲ್ಲೇ ಎಲ್ಲರೂ ಜಾಗೃತಿ ಮಾಡೋದು, ಎಲ್ಲರನ್ನೂ ಎಚ್ಚರಿಸುವಂಥ ಕೆಲಸ ನಮ್ಮದಾಗಿದೆ. ಅದರಲ್ಲೂ ಮುಖ್ಯ ಮತದಾರ. ಈ ದೇಶದ ಬದಲಾವಣೆಗೆ ಮೂರು ಕಾರಣೀಕರ್ತ, ಮೂರು ಕಾರಣೀಭೂತ ಮತದಾರ. ಅವರು ಯೋಗ್ಯರನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ಅವ್ರ ಮೇಲೆ. ಇಲ್ಲ ಇಲ್ಲಿ ಆಯ್ಕೆ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ, ಈಗ ಆಗಿದ್ದು ಮುಂದುವರಿತದೆ. ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರ ಹೆಚ್ಚು ಮಾಡ್ಕೊಳ್ತಾರೆ. ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕಾಗಿ ಹೆಚ್ಚು ಹಣ ಕೊಡಿಸುವಾಗ ಭ್ರಷ್ಟರಾಗ್ತಾರೆ. ಅದಕ್ಕಾಗಿ ನೀವು ದುಡ್ಡು ತೊಗೊಳ್ಳಿಲ್ಲ ಅವ್ರ ಕಡೆಯಿಂದ ಅಂದ್ರೆ ನಿಮಗೆ ಮುಂಗೆ ಹಿಡ್ದ ಕೆಲಸ ಮಾಡಿಸ್ಕೊಳ್ಳೋ ಹಕ್ಕು ಬರ್ತದೆ. ಇದನ್ನು ಮಾಡಪ್ಪ ನಾ ಮಾಡಲಿಕ್ಕೆ ಅಂತ ನೀರಿನ ವ್ಯವಸ್ಥೆ ಮಾಡ್ಕೊಳಕ್ಕೆ ಸಾಧ್ಯದ. ಪ್ರತಿಯೊಂದು ಗ್ರಾಮದಲ್ಲೇ ಗ್ರಾಮ ಪಂಚಾಯತ್ಗಳಿದ್ದಾವೆ. ಆ ಪ್ರತಿ ಗ್ರಾಮದಲ್ಲಿ ಗೋಡಾನುಗಳು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.